ನಮಸ್ಕಾರ ಎಲ್ಲರಿಗೂ. ಹಿಂದಿ ವರ್ಣಮಾಲೆ ಪರಿಚಯ ಪಾಠ 41ಕ್ಕೆ ಸ್ವಾಗತ. ಈ ವಿಡಿಯೋಲಿ ನಾವು ಸ್ವರಗಳ ಚಿಹ್ನೆಯನ್ನು ಕಲಿಯೋಣ, ಸರಿನಾ? ಈಗ ನಿಮಗೆ ಹಿಂದಿಯ ಸ್ವರಗಳು ಯಾವುದಂತ ಗೊತ್ತುಂಟು ಅಲ್ವಾ? ಅ, ಆ, ಇ, ಈ, ಉ, ಊ, ಎ, ಐ, ಓ, ಔ, ಅಂ ಹಾಗೂ ಅಹ. ರ ಅನ್ನೋದು ಉಂಟು, ಆದರೆ ಅದನ್ನ ಹಿಂದಿಯಲ್ಲಿ ಹೆಚ್ಚು ಬಳಕೆ ಮಾಡುವುದಿಲ್ಲ, ಹಾಗಾಗಿ ಇಲ್ಲಿ ಕೂಡ ಅದನ್ನು ಹಾಕಲಿಲ್ಲ. ಆದರೆ ರ ಬಗ್ಗೆ ನಾವು ಕಲ್ತಾಗಿದೆ ಕಳೆದ ವಿಡಿಯೋಲಿ ಅಲ್ವಾ? ಈ ವಿಡಿಯೋಲಿ ನಾವು ಅದನ್ನು ತಗೊಳ್ಳೋದಿಲ್ಲ. ನೆಕ್ಸ್ಟ್, ಹಿಂದಿಯ ವ್ಯಂಜನಗಳು ಯಾವುವು ಅಂತ ಕೂಡ ಗೊತ್ತುಂಟು ನಿಮಗೆ ಅಲ್ವಾ? ಕಲ್ತಿದ್ದೇವೆ. ಮೂಲ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಶಬ್ದ ಬರ್ತದೆ ಅಥವಾ ಬೇರೆ ಬೇರೆ ಅಕ್ಷರಗಳು ಬರ್ತದೆ ಅಂತ ಕೂಡ ಗೊತ್ತುಂಟು ಅಲ್ವಾ? ಅದನ್ನೇ ಇಲ್ಲಿ ತನಕ ಮಾಡ್ತಾ ಬಂದದ್ದು, ಸರಿ ಅಲ್ವಾ? ಈಗ ಈ ವಿಡಿಯೋಲಿ ನಾವು ಸ್ವರಗಳ ಚಿಹ್ನೆಯನ್ನು ಕಲಿಯೋಣ, ಸರಿನಾ? ಈಗ ವೊವೆಲ್ ಅಂದ್ರೆ ಸ್ವರ, ಮಾತ್ರ ಇದಕ್ಕೆ ನಾನು ಸ್ವರದ ಚಿಹ್ನೆ ಅಂತೇಳಿ ಹೇಳ್ತೇನೆ, ಆಯ್ತಾ? ಸ್ವರದ ಚಿಹ್ನೆ. ಇವೆಲ್ಲ ಸ್ವರಗಳು, ಇವೆಲ್ಲ ಸ್ವರಗಳ ಚಿಹ್ನೆಗಳು, ಆಯ್ತಾ? ಈಗ ಮೊದಲನೇದಾಗಿ ಅ ಸ್ವರಕ್ಕೆ ಯಾವುದೇ ಚಿಹ್ನೆ ಇಲ್ಲ, ಆಯ್ತಾ? ಅ ಸ್ವರಕ್ಕೆ ಯಾವುದೇ ಚಿಹ್ನೆ ಇಲ್ಲ. ಆ ಸ್ವರದ ಚಿಹ್ನೆ ಇದು. ಅಂದ್ರೆ ನೀವು ಯಾವುದಾದ್ರೂ ಒಂದು ವ್ಯಂಜನಕ್ಕೆ ಆ ಸ್ವರವನ್ನು ಸೇರಿಸಿದ್ರೆ ಆ ವ್ಯಂಜನಕ್ಕೆ ಈ ತರಹದ ಚಿಹ್ನೆಯನ್ನು ಸೇರಿಸಬೇಕಾಗ್ತದೆ, ಸರಿನಾ? ಉದಾಹರಣೆಗೆ ಕ ಉಂಟು ಇಲ್ಲಿ. ಕ ಅನ್ನೋದು ಒಂದು ವ್ಯಂಜನ. ಈ ಕ ವ್ಯಂಜನಕ್ಕೆ ನೀವು ಆ ಸ್ವರವನ್ನು ಸೇರಿಸಿದ್ರೆ ಕಾ ಆಗ್ತದೆ. ಕಾ ಬರೆಯುವುದು ಹೇಗೆ ಅಂದ್ರೆ, ಈ ಕ ಅಕ್ಷರಕ್ಕೆ ಈ ಚಿಹ್ನೆಯನ್ನು ಸೇರಿಸಬೇಕು. ಕ ಅಕ್ಷರಕ್ಕೆ ಈ ಚಿಹ್ನೆಯನ್ನು ಸೇರಿಸಿದ್ರೆ ಕಾ ಆಗ್ತದೆ. ಅಂದ್ರೆ ನಿಮ್ಗೆ ಇಲ್ಲೊಂದು ಸರ್ಕಲ್ ಕಾಣ್ತಾ ಉಂಟಲ್ಲ, ಡಾಟಿನ ಸರ್ಕಲ್. ಈ ಸರ್ಕಲಿನ ಜಾಗದಲ್ಲಿ ನೀವು ವ್ಯಂಜನವನ್ನು ಬರಿಬೇಕು, ಸರಿನಾ? ನೋಡಿ, ಇಲ್ಲಿ ಸರ್ಕಲಿನ ಜಾಗದಲ್ಲಿ ವ್ಯಂಜನವನ್ನು ಬರೆದಿದ್ದೇವೆ, ಹಾಗೂ ಇದು ಕಾ ಆಗಿದೆ. ನೆಕ್ಸ್ಟ್, ಈ ನೀವು ವ್ಯಂಜನಕ್ಕೆ ಈ ಸ್ವರ ಸೇರಿಸಬೇಕಂತಿದ್ರೆ ಅದೇ ವ್ಯಂಜನಕ್ಕೆ ಈ ಚಿಹ್ನೆಯನ್ನು ಹಾಕಬೇಕಾಗ್ತದೆ. ಈ ಡಾಟ್ ಹಾಕಿರುವ ಸರ್ಕಲ್ ಏನುಂಟು, ಇಲ್ಲಿ ನೀವು ವ್ಯಂಜನವನ್ನು ಬರೀಬೇಕಾಗ್ತದೆ. ಉದಾಹರಣೆಗೆ ಕ ವ್ಯಂಜನಕ್ಕೆ ಈ ಸ್ವರ ಸೇರಿಸಿದ್ರೆ ಕೀ ಆಗ್ತದೆ. ಕೀ ಬರೆಯುವುದು ಹೇಗಂದ್ರೆ, ಕ ಬರೆದು ನೆಕ್ಸ್ಟ್ ಈ ಚಿಹ್ನೆಯನ್ನು ಕ ವಿಗೆ ಸೇರಿಸಬೇಕಾಗ್ತದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುದಿದ್ರೆ, ಈ ಡಾಟ್ ಹಾಕಿದ ಸರ್ಕಲ್ ಏನಿದೆ ಆ ಜಾಗದಲ್ಲಿ ವ್ಯಂಜನವನ್ನು ಬರಿಬೇಕಾಗ್ತದೆ. ನೋಡಿ, ಈ ಡಾಟ್ ಹಾಕಿದ ಸರ್ಕಲಿನ ಜಾಗದಲ್ಲಿ ಈ ವ್ಯಂಜನ ಬರೆದಾಗ ಈ ತರ ಆಯ್ತು. ಇದು ಈಗ ಖಿ. ಈ ಸೇರಿಸ್ಬೇಕಂತಿದ್ರೆ ಇದನ್ನ ಸೇರಿಸಬೇಕು. ಊ ಸೇರಿಸ್ಬೇಕಂತಿದ್ರೆ ಇದು ಅದರ ಚಿಹ್ನೆ. ಎ ಸೇರಿಸ್ಬೇಕಂತಿದ್ರೆ ಇದು ಅದರ ಚಿಹ್ನೆ. ಔ ಸೇರಿಸ್ಬೇಕಂತಿದ್ರೆ ಇದು ಅದರ ಚಿಹ್ನೆ. ಎಲ್ಲೆಲ್ಲಿ ಡಾಟಿನ ಸರ್ಕಲ್ ಇದಾವೋ ಅಲ್ಲಿ ನೀವು ವ್ಯಂಜನವನ್ನು ಬರಿಬೇಕಾಗ್ತದೆ. ರ ಇಲ್ಲುಂಟು ನೋಡಿ, ರವಿನ ಚಿಹ್ನೆಯನ್ನು ನಾನು ಕಳೆದ ವಿಡಿಯೋಲಿ ಹೇಳಿದ್ದೆ. ಕಗೆ ರ ಸೇರಿಸಿದ್ರೆ ಕ್ರ ಆಗ್ತದೆ.
ಹೀಗೆಯೇ ನೀವು ಸ್ವರಗಳಿಗೆ ವ್ಯಂಜನವನ್ನು ಸೇರಿಸಿದಾಗ ಈ ಚಿಹ್ನೆಯನ್ನು ಬಳಸಿದರೆ ಅಕ್ಷರವನ್ನು ಮಾಡಲಿಕ್ಕಾಗ್ತದೆ. ಸರಿನಾ? ಇನ್ನೊಂದು ಸ್ವಲ್ಪ ಉದಾಹರಣೆಗಳು ತಗೊಳ್ಳೋಣ. ಅ ಅಕ್ಷರಕ್ಕೆ ಯಾವುದೇ ಚಿಹ್ನೆ ಇಲ್ಲ. ಹಾಗಾಗಿ ಕ, ಖ, ಗ, ಘ, ಚ, ಛ, ಜ, ಝ ಹೀಗೆ ಇದನ್ನ ಬರ್ಕೊಂಡು ಹೋಗ್ತೇವೆ. ಇದಕ್ಕೆ ಯಾವ ಚಿಹ್ನೆ ಕೂಡ ಇಲ್ಲ. ಈಗ ನಾವೇನ್ ಮಾಡೋದಂದ್ರೆ ಮೂಲ ವ್ಯಂಜನಕ್ಕೆ ಸ್ವರವನ್ನು ಸೇರಿಸೋದಲ್ಲ. ನಿಜವಾಗಿಯೂ ಹೇಳುವುದಾದ್ರೆ ಮೂಲ ವ್ಯಂಜನಕ್ಕೆ ಸ್ವರವನ್ನು ಸೇರಿಸ್ತಾ ಬರಬೇಕು. ಅದನ್ನ ನಾವು ಹಾಗೆ ಮಾಡುವುದಿಲ್ಲ. ನಾವು ಮೊದಲ ಅಕ್ಷರಕ್ಕೆ ಸ್ವರವನ್ನು ಸೇರಿಸ್ತಾ ಬರ್ತೇವೆ. ಹಾಗಾಗಿ ಕಗೆ ಆ ಸ್ವರ ಸೇರಿಸಿದರೆ ಕಾ ಆಗ್ತದೆ. ಅದರ ಚಿಹ್ನೆ ಹೀಗೆ. ಘಗೆ ಆ ಸ್ವರ ಸೇರಿಸಿದರೆ ಘಾ ಆಗ್ತದೆ. ಘ ಬರೆಯುವುದು ಹೀಗೆ. ಈ ಚಿಹ್ನೆಯನ್ನು ಇದಕ್ಕೆ ಸೇರಿಸಿದ್ರೆ ಆಯ್ತು. ಹಾಗೆಯೇ ಛ ಅಕ್ಷರಕ್ಕೆ ಇದ್ಯಾವುದು? ಐ. ಐ ಸೇರಿಸಬೇಕಂತಿದ್ರೆ ಹೀಗೆ ಬರಿಬೇಕಾಗ್ತದೆ. ಇದು ಛೈ. ಅಂದ್ರೆ ಈ ಚಿಹ್ನೆಯನ್ನು ನೀವು ಈ ವ್ಯಂಜನಕ್ಕೆ ಸೇರಿಸಬೇಕಾಗ್ತದೆ. ಹೀಗೆಯೇ ಮಾಡಿ ಈ ಟೇಬಲ್ ಅನ್ನು ಕೊಟ್ಟಿದ್ದೇವೆ. ಸರಿನಾ? ನೀವು ಇದು 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 ಎಲ್ಲದನ್ನು ನೋಡಿದ್ರೆ ಇಲ್ಲಿ ನೋಡಿ ಆ ಆ ಆ ಎಲ್ಲದರಲ್ಲಿಯೂ ಒಂದೇ ತರ ಪ್ಯಾಟರ್ನ್ ಉಂಟು. ಬಲಗಡೆಯಲ್ಲಿ ಒಂದು ಉದ್ದ ಗೆರೆ. ಅದೇ ಕೀ ತಗೊಂಡ್ರೆ ನೋಡಿ ಬಲಗಡೆಯಲ್ಲಿ ಹೀಗೆ. ಎಲ್ಲದಕ್ಕೂ ಹಾಗೆ ಉಂಟು ಅಲ್ವಾ? ಹಾಗಾಗಿ ನೀವು ಈ ಚಿಹ್ನೆಗಳನ್ನ ಕಲಿತ್ರೆ ಅಕ್ಷರಗಳನ್ನು ಸುಲಭವಾಗಿ ಬರಿಬಹುದು. ಇನ್ನು ಚಿಹ್ನೆಯನ್ನು ನೆನ್ಪಿಟ್ಕೊಳ್ಳಿಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಇಲ್ಲಿ ಇವೆರಡನ್ನ ಕಪ್ಪು ಬಣ್ಣದಲ್ಲಿ ಬರೆದಿದ್ದೇನೆ, ಇವೆರಡನ್ನ ಕಪ್ಪು ಬಣ್ಣದಲ್ಲಿ ಬರೆದಿದ್ದೇನೆ, ಇವೆರಡನ್ನ ಕೆಂಪಲ್ಲಿ, ಇಲ್ಲಿ 4 ಕೆಂಪಲ್ಲಿ ಬರೆದಿದ್ದೇನೆ ಅಲ್ವಾ? ಇದು 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 ಹಾಗೂ ಇದು ಈ 4ರಲ್ಲಿ ವ್ಯಂಜನದ ಕೆಳಗಡೆ ಚಿಹ್ನೆ ಬರ್ತದೆ. ಇದರಲ್ಲಿ ಹಾಗೂ ಇದರಲ್ಲಿ ವ್ಯಂಜನದ ಕೆಳಗಡೆ ಚಿಹ್ನೆ ಬರ್ತದೆ. ಅದೇ ನೀವು ಇದು 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 ಹಾಗೂ ಇದು ಇದು ತಗೊಂಡ್ರೆ ವ್ಯಂಜನದ ಮೇಲೆ ಚಿಹ್ನೆ ಬರ್ತದೆ. ವ್ಯಂಜನದ ಮೇಲೆ ಚಿಹ್ನೆ ಬರ್ತದೆ. ವ್ಯಂಜನದ ಮೇಲೆ ಚಿಹ್ನೆ ಬರ್ತದೆ. ಇವೆಲ್ಲದರ ಜೊತೆ ಕಮ್ ಹಾಗೂ ಕಹ ಕೂಡ ಉಂಟು. ಆದರೆ ಹೆಚ್ಚು ಅದನ್ನು ಬಳಕೆ ಮಾಡುವುದಿಲ್ಲ. ಅದಕ್ಕೊಂದು ಚುಕ್ಕೆ ಇಟ್ಟರಾಯ್ತು. ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಹಾಗೂ ಇದ್ರ ಜೊತೆ ಒಂದು ಕೃ ಕೂಡ ಉಂಟು. ಕೃ ಚಿಹ್ನೆ ನಿಮ್ಗೆ ಗೊತ್ತುಂಟು ಅಲ್ವಾ? ಸಿ ತರ ಅಂತೇಳಿ ಹೇಳಿದ್ದೇನೆ. ಇದರ ಉಲ್ಟಾ ಅಂತೇಳಿ ತಿಳ್ಕೊಳ್ಬಹುದು ನೀವು. ಈ ಕೂವಿನ ಉಲ್ಟಾ ಕೃ ಅಂತ ತಿಳ್ಕೊಳ್ಬಹುದು. ಆಯ್ತಾ? ಆದ್ರೆ ಇದು 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 ಇದರಲ್ಲಿ 4ರಲ್ಲಿ ವ್ಯಂಜನದ ಕೆಳಗಡೆ ಚಿಹ್ನೆ. ಇದು ಇದು ಇವೆಷ್ಟರಲ್ಲಿ ವ್ಯಂಜನದ ಮೇಲೆಗಡೆ ಚಿಹ್ನೆ ಬರ್ತದೆ. ಈ ತರ ಕೂಡ ನೀವು ನೆನ್ಪಿಟ್ಕೊಳ್ಬಹುದು. ಸರಿನಾ? ಹಾಗಾಗಿ ನೀವು ಈ ಚಿಹ್ನೆಗಳನ್ನು ನೆನ್ಪಿಟ್ಕೊಂಡ್ರೆ ಯಾವುದೇ ಅಕ್ಷರವನ್ನು ಕೂಡ ರಚಿಸಬಹುದು. ಈ ಚಿಹ್ನೆ ಯಾವ್ಯಾವ ಸ್ವರಕ್ಕೆ ಹೋಗ್ತದೆ ಅಂತ ಗೊತ್ತಿದ್ರೆ ನೀವು ಈ ಸ್ವರಗಳಿಗೆ ಈ ಚಿಹ್ನೆಯನ್ನು ಸೇರಿಸಿದ್ರೆ ಆ ವ್ಯಂಜನದ ಅಕ್ಷರ ಆಗ್ತದೆ ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಯಾವುದೇ ಅಕ್ಷರವನ್ನು ಕೂಡ ನೀವು ರಚಿಸಬಹುದು. ಸರಿನಾ? ನಿಮ್ಗೆ ನಮ್ಮ ಚಾನೆಲ್ನ ವಿಡಿಯೋಸ್ ನೋಡ್ಬೇಕಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ನಿಮ್ಮ ಚಾನೆಲ್ನ ಸೆಟ್ಟಿಂಗ್ಸಿಗೆ ಹೋಗಿ ಆಪ್ಸ್ ಅಂಡ್ ನೋಟಿಫಿಕೇಶನ್ಸ್ಗೆ ಹೋಗಿ ಯೂಟ್ಯೂಬಿಗೆ ಹೋಗಿ ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ.